ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಹಾಲು ಉತ್ಪಾದಕರ ಸಂಘಗಳು ಹಾಗೂ ವಿವಿಧ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025ರ ಸಮಾರೋಪ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಹಾಗೂ ಸಹಕಾರ ರತ್ನ ಪುರಸ್ಕೃತ ಎಚ್.ವಿ. ನಾಗರಾಜ್ ಅಧ್ಯಕ್ಷತೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹಾಲು ಪೂರೈಕೆ ಮಾಡಿದ ಸದಸ್ಯರಿಗೆ, ಹಾಲು ಉತ್ಪಾದಕರ ಸಂಘದ ಸದಸ್ಯರಿಗೆ, ಡಿಸಿಸಿ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಠೇವಣಿ ಮಾಡಿದ ಸದಸ್ಯರಿಗೆ ಹಾಗೂ ಇತರೆ ಸದಸ್ಯರಿಗೆ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಎಚ್.ವಿ. ನಾಗರಾಜ್, ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನವೆಂಬರ್ 14ರಿಂದ 20ರವರೆಗೆ ದೇಶಾದ್ಯಂತ ಸಹಕಾರ ಸಪ್ತಾಹ ಆಚರಿಸಲಾಗುತ್ತದೆ. ನೆಹರು ಅವರು ಸಹಕಾರ ತತ್ವಕ್ಕೆ ಅಪಾರ ಗೌರವ ನೀಡಿದ್ದು, ರೈತರು, ಮಹಿಳೆಯರು ಮತ್ತು ಯುವಕರ ಆರ್ಥಿಕ ಸದೃಢತೆಗೆ ಈ ಕ್ಷೇತ್ರ ತುಂಬಾ ಮುಖ್ಯವೆಂದು ನಂಬಿದ್ರು ಎಂದು ಹೇಳಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಸಹಕಾರ ಸಪ್ತಾಹವನ್ನು 14ರಿಂದ 20ರವರೆಗೂ ಜವಾಹರಲಾಲ್ ನೆಹರು ದಿನಾಂಕವನ್ನು ಅವರು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿರೋ ಹೊತ್ತು ಸಹಕಾರ ಕ್ಷೇತ್ರದ ಮೇಲೆ ಅವ್ರಿಗಿರುವಂಥ ವಿಶ್ವಾಸದ ಮೇಲೆ ಇವತ್ತು ಸತತವಾಗಿ 7 ದಿನ ಮಾಡಿದ್ದೀವಿ. ಇವತ್ತು ಕೊನೆಯ ದಿನ ಸಮಾರೋಪವನ್ನು ಮಾಡ್ತಾಯಿದ್ದೀವಿ. ವಿಷಯಗಳು ಏನೇನೋ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಷಯದ ಬಗ್ಗೆನೇ ಹೇಳ್ತೀವಿ. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾವ್ಯಾವ ಥರ ಆ ತಾಲೂಕುಗಳಲ್ಲಿ PLD ಬ್ಯಾಂಕ್ ಇರ್ಬೋದು, TFMS, DCC ಬ್ಯಾಂಕು ಮತ್ತು ಹಾಲು ಉತ್ಪಾದಕ ಸಹಕಾರದಲ್ಲಿ ಯಾವ ಥರ ಸಂದೇಹ ಹೋಗ್ಬೇಕನ್ನೋದನ್ನು ಆಯಾ ಸಮಸ್ಯೆಗೆ ತಕ್ಕಂತೆ ಸಂದೇಶವನ್ನು ತೀರ್ಮಾನ ಇದ್ದೀವಿ. ಸಹಕಾರಿ ಕ್ಷೇತ್ರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಸಹಕಾರ ಚಳುವಳಿ 1905ರಲ್ಲಿ ಪ್ರಾರಂಭ ಆಗಿ ಇಂದಿಗೆ 121 ವರ್ಷಗಳು ಪೂರೈಸಿದೆ.